ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅತಿ ಸುಲಭವಾಗಿ ಹೆಂಗೆ ತುಂಬ ಟೇಸ್ಟಿಯಾಗಿ ಚಕ್ಲಿ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ, ನೋಡ್ಕೊಂಡು ಬರೋದಾ. ಈ ಥರ ಬಾಣಲಿಗೆ 6 ಕಪ್ಪನ್ನ ನಾನು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. ನೀವು ಯಾವುದಾದ್ರೂ ಒಂದು ಕಪ್ನ ಮೆಜರ್ಮೆಂಟ್ ಮಾಡೋಕೆ ಇಟ್ಕೊಳ್ಳಿ. ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಅಕ್ಕಿ ಹಿಟ್ಟನ್ನ ಹುರ್ಕೊತಾ ಇದ್ದೀನಿ. ಅದೇ ಕಪ್ಪಲ್ಲಿ ನಾನು ಮತ್ತೆ 1 ಬೌಲಷ್ಟು ಮೈದಾ ಹಿಟ್ಟನ್ನು ಸುಧಾ ಇವಾಗ ಸೇರಿಸ್ಕೊತೀನಿ ಅಕ್ಕಿ ಹಿಟ್ಟು ಜೊತೆಗೆ. ಅದನ್ನು ಕೂಡ ಒಂದು 2 ನಿಮಿಷ ಬಿಸಿ ಮಾಡಿಕೊಂಡು ಅದನ್ನು ಒಂದು ಪಾತ್ರೆಗೆ ನಾನು ಹಾಕೋತೀನಿ. ಸ್ವಲ್ಪ ಅದು ತಣ್ಣಗಾಗಕ್ಕೆ ಬಿಟ್ಟು ಅದೇ ಬಟ್ಲಲ್ಲಿ, ಸೇಮ್ ಬಟ್ಲಲ್ಲಿ ನಾನು 2 ಕಪ್ಪಷ್ಟು ಕಡಲೆನ ಫುಲ್ಲು ಸಣ್ಣಕ್ಕೆ ಪೌಡರ್ ಮಾಡ್ಕೊತಾ ಇದ್ದೀನಿ. ತರಿಯಾಗಿ ಮಾಡೋದು ಬೇಡ, ನೈಸಾಗಿ ಪೌಡರ್ ಮಾಡಿಕೊಂಡು ಅದನ್ನು ಸುಧಾ ಸೇರಿಸ್ಕೊತಾ ಇದ್ದೀನಿ. ಮತ್ತು ಜೀರಿಗೆ ಮತ್ತು ಸ್ವಲ್ಪ ಹುರ್ಕೊಂಡಿರೋ ಅಂಥ ಬಿಳಿ ಎಳ್ಳನ್ನು ಸುಧಾ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನಾನು ತುಂಬ ಚೆನ್ನಾಗಿ ಕಾಯಿಸಿ ಹಾಕಿದಂಥ ಎಣ್ಣೆ ತುಪ್ಪ ಮಿಸ್ ಆಗ್ಬಿಟ್ಟೈತೆ, ಅದು ವಿಡಿಯೋ ಕ್ಷಮೆ ಇರಲಿ. ನೀವು ಬಿಸಿ ಎಣ್ಣೆ ಅಥವಾ ತುಪ್ಪನ ಬಿಸಿ ಮಾಡಿ ಸ್ವಲ್ಪ ಹಾಕ್ಕೊಳ್ಳಿ. ಅದ್ರದ್ದು ವಿಡಿಯೋನೇ ಎಲ್ಲೋ ಸ್ಕಿಪ್ ಆಗಿಬಿಟ್ಟಿದೆ. ಅದಾದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ನಾನು ಚಿಲ್ಲಿ ಪೌಡರ್ ಹಾಕೋದು ಮರ್ತೋಗ್ಬಿಟ್ಟಿತ್ತು, ಸೊ ಹಾಗಾಗಿ ಇವಾಗ ಹಾಕೋತಾ ಇದ್ದೀನಿ. ನೀವು ಮುಂಚೆನೇ ಹಾಕ್ಕೊಳ್ಳಿ. ನಮಗೆ ಎಷ್ಟು ಖಾರ ಬೇಕು ಅಷ್ಟಕ್ಕೆ 2 ಸ್ಪೂನಷ್ಟು ನಾನು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಖಾರದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಟ್ರಸ್ಟ್ ಮೀ, ಈ ಚಕ್ಲಿ ಅಂತೂ ತುಂಬ ಈಸಿಯಾಗಿ ಮಾಡ್ಕೋಬೋದು, ಅಷ್ಟೇ ರುಚಿಯಾಗೂ ಇರುತ್ತೆ. ಈಗ ನಾನು 2 ದಿನಕ್ಕೊಂದೊಂದು ತಿಂಡಿದು ವ್ಲಾಗ್ನು ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕಂದರೆ ಕಾಮೆಂಟ್ ಮಾಡಿ ಹೇಳಿ, ನಾನು ಹಾಕ್ತೀನಿ. ನಾಳೆ ನಿಪ್ಪಟ್ಟದು ಕೂಡ ನಾನು ಹಾಕ್ತೀನಿ, ನೀವು ಚೆಕ್ ಮಾಡಿ. ಇವತ್ತು ಚಕ್ಲಿನ ಮಾಡೋಣ ತುಂಬ ಈಸಿಯಾಗಿ. ಹೀಗೆ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಹಿಟ್ಟನ್ನು ಒಂದು ಹದ ಬರೋ ರೀತಿ ಕಲಿಸ್ಕೋಬೇಕು. ಬಿಸಿ ನೀರು ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ, ತಣ್ಣೀರಲ್ಲೇ ನಾವು ಕಲಿಸ್ಕೋಬೋದು. ಇನ್ನು ಈ ರೀತಿ ರೌಂಡ್ ಶೇಪ್ ಮಾಡಿ ಚಕ್ಲಿ ಒರಳಿಗೆ ಹಾಕಿ ಚಕ್ಲಿನ ರೌಂಡ್ ಶೇಪ್ ಆಗಿ ನಮಗೆ ಎಷ್ಟು ಅಗಲ ದೊಡ್ಡ ಬೇಕೋ ನೋಡಿ ಚಕ್ಲಿನ ಹಾಕ್ಕೊಂಡು ಕಾದಿರೋ ಎಣ್ಣೆಯಲ್ಲಿ ಚಕ್ಲಿನ ಕರೆದ್ರೆ ತುಂಬ ರುಚಿಯಾಗಿ ಎಣ್ಣೆ ಬರುತ್ತೆ. ಫಸ್ಟ್ ಟೈಮ್ ಮಾಡೋರು ಕೂಡ ಈಸಿಯಾಗಿ ಚಕ್ಲಿನ ಮಾಡ್ಬೋದು. ನೀವು ಒಂದ್ಸಲ ಟ್ರೈ ಮಾಡಿ, ಆಮೇಲೆ ನನಗೆ ಕಮೆಂಟ್ ಮಾಡಿ ಹೆಂಗಿದೆ ಚಕ್ಲಿ ಅಂತ. ನೀವೇ ಹೇಳ್ತೀರಾ ನಿಜವಾಗ್ಲೂ ತುಂಬ ರುಚಿಯಾಗಿದೆ ಅಂತ. ಈಗ ಚಕ್ಲಿನ ನಾನು ಹಾಕೋತಾ ಇದ್ದೀನಲ್ಲ, ಈಗ ಕಾದಿರೋ ಎಣ್ಣೆಗೆ ಹಾಕ್ಕೊಂಡು ಒಂದು 5 ನಿಮಿಷ ಅದನ್ನು ಕೈ ಹಾರ್ದಂಗೆ ಹಂಗೆ ಬೇಯಲಿಕ್ಕೆ ಬಿಟ್ಟು ಅದಾದಮೇಲೆ ನಾವು ತಿರುಗಿಸ್ಬೇಕು. ನಾನು ಚಿಲ್ಲಿ ಪೌಡ್ರ್ ಹಾಕಿರೋದ್ರಿಂದ ಅದು ರೆಡ್ ಕಲರ್ ಬರುತ್ತೆ, ಸೊ ಹಾಗಾಗಿ ಅದೇನು ಸೀದೋಗಿರಲ್ಲ. ನೀವೇನು ಭಯ ಪಡೋದು ಬೇಡ, ಧೈರ್ಯವಾಗಿ ಮಾಡ್ಕೊಂಡು ತಿಂದು ನನಗೆ ಹೇಳಿ ಹೆಂಗೆ ಬಂದಿತ್ತು ಅಂತ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಇನ್ನು ನಾನು ಡೈಲಿ ವ್ಲಾಗ್ನು ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ದಿನ ಹಾಗೆ ಬಿಟ್ಬಿಟ್ಟಿದ್ದಲ್ಲ, ಯೂಟ್ಯೂಬ್ನೇ ಕಡೆಗೆ ಬರ್ದಾನೆ. ಸೊ ಹಾಗಾಗಿ ಇನ್ಮೇಲೆ ಡೈಲಿ ವ್ಲಾಗ್ಸ್ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನಿಮ್ಗೆ ಯಾವುದಾದ್ರೂ ರೆಸಿಪೀಸ್ ಬೇಕಿದ್ದರೆ ಹೇಳಿ, ಕಾಮೆಂಟ್ ಮಾಡಿ, ನಾನು ಅದನ್ನು ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಇದಾಗಿತ್ತು ವ್ಲಾಗ್. ಮತ್ತೊಂದು ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.